ಎಲ್ಲ ನೋಡುಗರಿಗೂ ನಮಸ್ಕಾರ. ಹಸ್ತಸಾಮುದ್ರಿಕ ಶಾಸ್ತ್ರದ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಈ ವಿಡಿಯೋದಲ್ಲಿ ಗುರುಪರ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅರ್ಥಾತ್ ಹಸ್ತದಲ್ಲಿ ಗುರುಪರ್ವ ಸದೃಢವಾಗಿ ಮತ್ತು ಶುಭ್ರವಾಗಿ ಮೂಡಿದ್ದರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತವಾಗುತ್ತೆ, ಅದೇ ರೀತಿ ಗುರುಪರ್ವ ಬಲಹೀನವಾಗಿ ಮೂಡಿದ್ದರೆ ಏನೆಲ್ಲ ಅಶುಭ ಫಲಗಳು ನೋಡಲು ಸಿಗುತ್ತವೆ, ಈ ಪರ್ವದ ಮೇಲೆ ಯಾವೆಲ್ಲ ಚಿಹ್ನೆಗಳು ಶುಭಪ್ರದವಾಗಿರ್ತದೆ ಮತ್ತು ಯಾವೆಲ್ಲ ಚಿಹ್ನೆಗಳಿಂದ ಗುರುಬಲ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದನ್ನ ಕೂಡ ನೋಡೋಣ. ಮೊದಲನೇದಾಗಿ ಹಸ್ತದಲ್ಲಿ ತೋರು ಬೆರಳ ಕೆಳಗಡೆ ಇರ್ತಕ್ಕಂಥದ್ದು ಗುರುಪರ್ವ. ಈ ಪರ್ವ ಭಾಗದಿಂದ ಹಿಡಿದು ತೋರು ಬೆರಳಿನ ತುಟ್ಟ ತುದಿಯವರೆಗೂ ಗುರುವಿನ ಆಧಿಪತ್ಯವಿರ್ತದೆ. ಹಾಗಾಗಿ ಪರ್ವದ ಜೊತೆಗೆ ಬೆರಳಿನ ಫಾರ್ಮೇಷನ್ ಕೂಡ ಗಣನೆಗೆ ತೆಗೆದುಕೊಳ್ಬೇಕು. ತೋರು ಬೆರಳು ಎಷ್ಟರ ಮಟ್ಟಿಗೆ ಸದೃಢವಾಗಿ ಮೂಡಿದೆ ಅನ್ನೋದು ಕೂಡ ಬಹಳನೇ ಮುಖ್ಯವಾಗತ್ತೆ. ಇನ್ನು ಈ ಪರ್ವ ಸದೃಢವಾಗಿದೆಯಾ ಅನ್ನೋದನ್ನ ಹೇಗೆ ಕಂಡುಹಿಡಿಯೋದು? ಮೊದಲನೇದಾಗಿ ಪರ್ವದ ಕ್ಷೇತ್ರಫಲ ಚೆನ್ನಾಗಿರಬೇಕು. ಪರ್ವ ನೋಡಲು ದೊಡ್ಡದಾಗಿರಬೇಕು ಮತ್ತು ಶುಭ್ರವಾಗಿರಬೇಕು, ಬಲಿಷ್ಠ ಆಗಿರಬೇಕು, ಸ್ಪೀಷಿಯಸ್ ಆಗಿರಬೇಕು, ಉಬ್ಬಿರಬೇಕು. ಕಪ್ಪು ಮಚ್ಚೆಗಳಿರಬಾರ್ದು, ಬೆರಳಿನಲ್ಲಾಗಲಿ ಪರ್ವದಲ್ಲಾಗಲಿ. ಪರ್ವದ ಮೇಲಿನ ಚಿಹ್ನೆಗಳ ವಿಚಾರಕ್ಕೆ ಆಮೇಲೆ ಬರೋಣ. ಯಾವುದೇ ಚಿಹ್ನೆ ಇಲ್ಲದೆ ಶುಭ್ರವಾಗಿ ಮತ್ತು ಸದೃಢವಾಗಿ ಬಲಿಷ್ಠಾಗಿ ಮೂಡಿರತಕ್ಕಂತಹ ಗುರುಪರ್ವ ಶುಭಪ್ರದ ಅಂಥೇಳಿ ಪರಿಗಣಿಸಲಾಗುತ್ತೆ. ಗುರುಪರ್ವ ಸದೃಢವಾಗಿ ಮೂಡಿದೆ ಅಂದಾಗ ಗುರುವಿನ ನೈಸರ್ಗಿಕ ಕಾರಕತ್ವಗಳು ಸಂಪೂರ್ಣವಾಗಿ ಸಿಗುತ್ತವೆ. ನೋಡಿ, ಗುರುಪರ್ವ ಯಾಕೆ ಅಷ್ಟು ಮಹತ್ವ ಕೊಡೋದು ಅಂತ ಹೇಳಿ ನೋಡಿದಾಗ, ಗುರು ಜೀವನಕ್ಕೆ ಮುಖ್ಯವಾಗಿ ಬೇಕಾದಂತಹ ವಿದ್ಯಾಭ್ಯಾಸ, ಧನ ಸಂಪತ್ತು ಮತ್ತು ಸಂತಾನಕಾರಕ ಕೂಡ ಹೌದು. ಈ ಮೂರು ಬಹಳ ಮುಖ್ಯವಾದದ್ದು ಜೀವನದಲ್ಲಿ. ಗುರುಪರ್ವ ಮತ್ತು ತೋರು ಬೆರಳು ಸದೃಢವಾಗಿ ಮೂಡಿದೆ. ಈ ಎರಡು ಬೆರಳುಗಳ ಮಧ್ಯೆ ಯಾವುದೇ ಗ್ಯಾಪ್ ಇಲ್ಲವಾದಲ್ಲಿ ಅಂತಹ ವ್ಯಕ್ತಿಯ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ, ಧನಿಕನಾಗ್ತಾನೆ, ಸಾತ್ವಿಕ ಗುಣಗಳನ್ನು ಹೊಂದಿದವನಾಗ್ತಾನೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಗ್ರಹ ಸೌಖ್ಯ ಇರ್ತದೆ, ಸಂತೋಷಕ್ಕೆ ಕೊರತೆ ಇರುವುದಿಲ್ಲ, ಧರ್ಮಕಾರಕನಾಗಿರ್ತಾನೆ, ಗೌರವಗಳು ಪ್ರಾಪ್ತವಾಗುತ್ತವೆ. ನೋಡಿ, ಗುರು ಚೆನ್ನಾಗಿದ್ದಷ್ಟು ಮನುಷ್ಯನಿಗೆ ಹೆಚ್ಚು ರೆಸ್ಪೆಕ್ಟ್ ಸಿಗುತ್ತೆ, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಗುರುಪರ್ವ ಚೆನ್ನಾಗಿತ್ತು ಅಂದರೆ ಇಷ್ಟೆಲ್ಲ ಲಾಭ ಇದೆ. ಈ ಎಲ್ಲ ಶುಭ ಫಲಗಳ ನಿರೀಕ್ಷೆಯನ್ನು ನಿಸ್ಸಂದೇಹವಾಗಿ ಮಾಡಬಹುದು ಗುರು ಸದೃಢವಾಗಿದ್ದಾಗ ಮಾತ್ರ. ಒಂದು ವೇಳೆ ಇದೇ ಗುರುಪರ್ವ ಚಪ್ಪಟೆಯಾಗಿ ಮೂಡಿದ್ದರೆ, ಫ್ಲ್ಯಾಟ್ ಫಾರ್ಮೇಷನ್ ಅಂತ ಹೇಳ್ತಾರೆ, ಕ್ಷೇತ್ರಫಲ ತುಂಬನೇ ಕಡಿಮೆ ಇದ್ದರೆ, ಪರ್ವದಲ್ಲಿ ಮತ್ತು ಬೆರಳುಗಳಲ್ಲಿ ಕಪ್ಪು ಮಚ್ಚೆ ಮೂಡಿದ್ದರೆ, ತೋರು ಬೆರಳು ಮಧ್ಯದ ಬೆರಳಿನ ಮಧ್ಯ ಸ್ಪಷ್ಟವಾದ ಗ್ಯಾಪ್ ಇದ್ದರೆ ಗುರುವಿನ ಶುಭ ಫಲಗಳು ಸಿಗುವುದಿಲ್ಲ. ನೋಡಿ, ಈ ರೀತಿ ವ್ಯಕ್ತಿಗಳಿಗೆ ಎಲ್ಲ ಕೆಲಸಗಳಲ್ಲೂ ತೊಂದರೆಗಳು ಬರುತ್ತೆ, ಶುಭ ಕಾರ್ಯಗಳು ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ರೀತಿ ವ್ಯಕ್ತಿಗಳು ಯಾರ ಮಾತನ್ನು ಕೇಳೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಅಹಂಕಾರಿಗಳು, ದುರಭಿಮಾನದಿಂದ ಅವನತಿ ಹೊಂದೋ ಸಾಧ್ಯತೆಗಳಿರುತ್ತೆ. ತಾನಾಡಿದ್ದೇ ಸರಿ ಅಂತಾರೆ, ಧರ್ಮಪಾಲನೆ ಮಾಡೋದಿಲ್ಲ, ಉದಾಸೀನತೆ ಹೆಚ್ಚು ಇರುತ್ತೆ, ಪೇಷನ್ಸ್ ಇರೋದಿಲ್ಲ, ಉತ್ತಮವಾದ ಧ್ಯೇಯೋದ್ದೇಶ ಇರೋದಿಲ್ಲ. ಈ ರೀತಿ ಇರೋರು ಗುರುವಿನ ಆರಾಧನೆ ಮಾಡಲೇಬೇಕು, ಮಾಡಿದರೇ ಉತ್ತಮವಾಗುತ್ತೆ ಅಂತ ಹೇಳಿ ಬರುತ್ತೆ. ಇನ್ನು ಈ ಗುರುಪರ್ವದ ಮೇಲೆ ಕೆಲವೊಂದು ಚಿಹ್ನೆಗಳು ಅತ್ಯುತ್ತಮ ಶುಭ ಫಲಗಳನ್ನು ನೀಡುತ್ತೆ. ಮೊದಲನೇದಾಗಿ ನೇರವಾಗಿ ಮತ್ತು ಲಂಬವಾಗಿ ಸ್ಪಷ್ಟವಾಗಿ ಗುರುಪರ್ವದ ಬಳಿ ಹೋಗ್ತಿರೋ ಒಂದು ರೇಖೆ ಅಂದಾಗ ಅಂತಹ ಮನುಷ್ಯ ಧನಿಕನಾಗ್ತಾನೆ, ತೂಕವುಳ್ಳ ವ್ಯಕ್ತಿತ್ವದವನಾಗ್ತಾನೆ, ವಿದ್ಯೆ ಚೆನ್ನಾಗಿರುತ್ತೆ, ಸಮಾಜದಲ್ಲಿ ಗೌರವದಾಯಕ ಸ್ಥಾನವನ್ನು ಹೊಂದಿರ್ತಾನೆ. ಗುರು ರೇಖೆ, ಜುಪಿಟರ್ ಲೈನ್ ಅಂತಲೇ ಕರೀತಾರೆ ಇದಕ್ಕೆ, ವಿದ್ಯೆಗೆ ಮತ್ತು ದುಡ್ಡಿಗೆ ಕಾರಕನಾಗಿರೋದರಿಂದ ಈ ಬ್ಯಾಂಕ್ನಲ್ಲಿ ಸಾಕಷ್ಟು ದುಡ್ಡಿರುತ್ತೆ. ಬ್ಯಾಂಕ್ನಲ್ಲಿ ಕೆಲಸ ಮಾಡೋರು, ಲೈಬ್ರರಿನಲ್ಲಿ ಕೆಲಸ ಮಾಡೋರು, ಗ್ರಂಥಪಾಲಕರು, ದೊಡ್ಡ ದೊಡ್ಡ ಬುಕ್ ಸ್ಟಾಲ್ಗಳನ್ನು ಇಡೋರು, ಧರ್ಮದ ಕೆಲಸಗಳನ್ನು ಮಾಡೋರು, ಮಂತ್ರ ಪಠಣ ಮಾಡೋರು, ವೇದಾಧ್ಯಯನವನ್ನು ಮಾಡೋರು, ವೈದಿಕ ವೃತ್ತಿಯನ್ನು ಮಾಡೋರಾಗಿರ್ತಾರೆ. ಇನ್ನು ಇದೇ ಗುರುವಿನ ಪರ್ವದಲ್ಲಿ ಸ್ಪಷ್ಟವಾದ ಚೌಕಾಕಾರದ ಚಿಹ್ನೆ ಮೂಡಿದೆ ಅಂದಾಗ ಆ ಜಾಗದಲ್ಲಿ ಕೂಡ ಗುರುವಿಗೆ ಅತಿ ಹೆಚ್ಚು ಬಲವಿದೆ ಅಂತಲೇ ಅರ್ಥ. ಟೀಚರ್ ಸ್ಕ್ವೇರ್ ಅಂತ ಕರೀತಾರೆ ಇದಕ್ಕೆ. ಈ ರೀತಿ ಚಿಹ್ನೆ ಇರೋರಿಗೆ ಶಿಕ್ಷಣ ಸಂಸ್ಥೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಬರುತ್ತೆ. ವಿದ್ಯಾದಾನವನ್ನು ಮಾಡ್ತಾರೆ, ಇನ್ನೊಬ್ಬರಿಗೆ ಒಳ್ಳೆ ಮಾರ್ಗದರ್ಶನವನ್ನು ಮಾಡೋರಾಗಿರ್ತಾರೆ. ಮತ್ತು ಈ ಚಿಹ್ನೆ ಅಪಾಯದಿಂದ ರಕ್ಷಣೆ ಮಾಡುತ್ತೆ ಅಂತ ಕೂಡ ಹೇಳಲಾಗತ್ತೆ. ಮತ್ತು ಈ ಚಿಹ್ನೆ ಸ್ವಂತ ಮನೆಯ ಇಂಡಿಕೇಶನ್ ಅನ್ನು ಕೂಡ ಸೂಚಿಸುತ್ತೆ. ಆಮೇಲೆ ಮುಖ್ಯವಾಗಿ ರಾಜಕೀಯವಾಗಿ ಒಬ್ಬ ಮನುಷ್ಯ ಬೆಳಿಬೇಕಂದ್ರೆ ಈ ರೀತಿ ಚೌಕಾಕೃತಿಯ ಚಿಹ್ನೆ ಗುರುಪರ್ವದ ಮೇಲಿರಬೇಕು ಅಂತ ಹೇಳಲಾಗತ್ತೆ. ಇದೇ ರೀತಿ ಗುರುಪರ್ವದಲ್ಲಿ ಸ್ಪಷ್ಟವಾಗಿ ಒಂದು
ಕ್ರಾಸ್ ಸೈನ್ ಫಾರ್ಮೇಷನ್ ಆಗಿದೆ ಅಂದಾಗ ನೋಡಿ ಅಂಥವರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಯ ಸಿಗುತ್ತೆ ಅಂತ ಹೇಳಾಗತ್ತೆ. ನಿಸ್ಸಂದೇಹವಾಗಿ ಜಯ ಸಿಗುತ್ತೆ. ನೋಡಿ ಈ ಚಿಹ್ನೆ ಇದ್ದರೆ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಮ್ಯಾರಿಡ್ ಲೈಫು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಾಗತ್ತೆ. ಆಗಲಿ, ಇದಿಷ್ಟು ಮಾಹಿತಿ ಈ ವಿಡಿಯೋನಲ್ಲಿರುತ್ತೆ. ಪಾಮಿಸ್ಟ್ರಿ ಕಂಟೆಂಟ್ಗೋಸ್ಕರ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.